ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಯಾವ ವಿಷಯ ತಿಳಿದುಕೊಳ್ಳುತ್ತಿದ್ದೇವೆ ಅಂದರೆ ಹೇಗೆ ನ್ಯಾಚುರಲ್ ಮೆಹಂದಿ ಎಲೆಗಳಿಂದ ನಾವು ಹೇರ್ ಕಲರ್ನ ಮಾಡಬಹುದು ಅಂತ. ಯಾವುದೇ ಕೆಮಿಕಲ್ನ ಬಳಸದೆ ನ್ಯಾಚುರಲ್ ಮೆಹಂದಿ ಅಂದರೆ ನೈಸರ್ಗಿಕವಾಗಿ ಬೆಳೆದ ಮೆಹಂದಿ ಎಲೆಗಳಿಂದ ನಾವು ಪೇಸ್ಟ್ನ ತಯಾರಿಸಿಕೊಂಡು ತಲೆಗೆ ಹಚ್ಕೊಂಡ್ರೆ ಅದು ಯಾವ ರೀತಿ ಕಲರ್ ಕೊಡುತ್ತೆ ಅನ್ನೋದನ್ನು ನೀವೇ ಒಂದ್ಸರಿ ಬಳಸಿ ನೋಡಿ. ಅದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತಂದರೆ, ಮೊದಲಿಗೆ ನಾವು ಬೇವಿನ ಎಲೆ, ಆಲೋವೆರಾ, ದಾಸವಾಳದ ಹೂವು ಮತ್ತು ದಾಸವಾಳದ ಎಲೆ ಹಾಗೂ ವಿಳ್ಯದ ಎಲೆ. ಯಾಕೆ ನಾವು ಬೇವಿನ ಎಲೆ, ಆಲೋವೆರಾ, ದಾಸವಾಳದ ಹೂವು ಮತ್ತು ದಾಸವಾಳದ ಎಲೆ ಹಾಗೂ ವಿಳ್ಯದ ಎಲೆ ತೆಗೆದುಕೊಳ್ತಿದ್ದೀವಿ ಅಂದರೆ ಅದರಿಂದ ಬಹಳ ಮೆಡಿಸಿನಲ್ ಯೂಸಸ್ ಇವೆ. ಮೊದಲಿಗೆ ನಾವು ತಿಳಿದುಕೊಳ್ಳೋಣ ಬೇವಿನ ಎಲೆಗಳಿಂದ ಆಗುವ ಉಪಯೋಗಗಳು. ಬೇವಿನ ಎಲೆಯನ್ನು ನಾವು ಹಚ್ಚಿಕೊಳ್ಳೋದ್ರಿಂದ ನಮಗೆ ಆಗುತ್ತೆ ಹೈಡ್ರೇಷನ್. ಲೈಕ್ ಏನಾದರೂ ಹೇರ್ ಗ್ರೋತ್ ಒಳಗಡೆ ಏನಾದರೂ ಹೈಡ್ರೇಷನ್ ಕ್ವಾಲಿಟಿ ಬೇಕು ಅಂತಂದರೆ, ಆಮೇಲೆ ಹೇರ್ ಫುಲ್ ಹೈಡ್ರೇಟ್ ಆಗಿರಬೇಕು ಅಂತಂದರೆ ನಾವೇನು ಮಾಡಬೇಕು ಅಂದರೆ ನೀಮ್ ಪೇಸ್ಟ್ನ ಹಚ್ಕೋಬೇಕು. ಆಲೋವೆರಾ ಗುಣಗಳು ಏನಂತಂದರೆ, ನಮಗೆ ಆಲೋವೆರಾ ಮಾಯ್ಶ್ಚರೈಸಿಂಗ್ ಕ್ಯಾರೆಕ್ಟರ್ನ ಕೊಡುತ್ತೆ. ಅಂದರೆ ಇದು ಕೂದಲಿಗೆ ತುಂಬ ಉಪಯೋಗಕಾರಿಯಾದ ಒಂದು ಅಂಶ. ನಮಗೆ ಆಲೋವೆರಾ ಹೇರ್ ಗ್ರೋತ್ಗೆ ಉಪಯುಕ್ತಕಾರಿಯಾಗಿದೆ ಹಾಗೂ ಮೋಸ್ಟ್ ಇಂಪಾರ್ಟೆಂಟ್ಲಿ ಏನಪ್ಪ ಅಂತಂದರೆ ಇದು ಹೇರ್ ಸ್ಮೂತ್ನಿಂಗ್ಗೆ ತುಂಬ ಉಪಯೋಗಕಾರಿಯಾಗಿದೆ. ತದನಂತರ ನಾವು ತೆಗೆದುಕೊಳ್ಳೋಣ ದಾಸವಾಳದ ಹೂವು ಹಾಗೂ ದಾಸವಾಳದ ಎಲೆ. ದಾಸವಾಳದ ಹೂವು ಮತ್ತು ದಾಸವಾಳದ ಎಲೆ ಏಕೆ ಉಪಯುಕ್ತಕಾರಿಯಾಗಿದೆ ಅಂದರೆ ಇದು ಹೇರ್ ಗ್ರೋತ್ನ ಪ್ರಮೋಟ್ ಮಾಡುತ್ತೆ. ವಿಳ್ಯದ ಎಲೆ ಹೇರ್ ಗ್ರೋತ್ಗೆ ಯೂಸ್ ಆಗುತ್ತೆ ಹಾಗೂ ಸ್ಕಾಲ್ಪ್ ಹೆಲ್ತ್ಗೆ ತುಂಬ ಪ್ರಯೋಜನಕಾರಿಯಾಗಿದೆ. ಹುಣಸೆ ಹಣ್ಣನ್ನು ನಾವು ಯಾಕೆ ಯೂಸ್ ಮಾಡ್ತೀವಿ ಅಂದರೆ, ಈ ಹುಣಸೆ ಹಣ್ಣು ನಮ್ಮ ಕೂದಲಿಗೆ ನರಿಶ್ಮೆಂಟ್ ಕೊಡುತ್ತೆ. ಮಿಕ್ಸಿ ಒಳಗಡೆ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ಮೆಹಂದಿ ಪೇಸ್ಟನ್ನು ತಲೆಗೆ ಹಚ್ಕೊಂಡು 1 ಗಂಟೆಗಳಾದ ನಂತರ ತೊಳೆದುಕೊಳ್ಳಬೇಕು. ತೊಳೆದುಕೊಂಡ್ಮೇಲೆ ಈ ರೆಡ್ ಹೇರ್, ಶೈನಿ ಸ್ಮೂತಿ ಹೇರ್ ನಿಮ್ಮದಾಗುತ್ತೆ. ಧನ್ಯವಾದಗಳು.